ನಮಸ್ಕಾರ ಆತ್ಮೀಯರೇ, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲಿಗೆ. ತಲತಲಾಂತರದಿಂದ ಬಂದಂತಹ ನಮ್ಮ ಹಿರಿಯರು ಕೃಷಿಗೆ ಬಳಸುತ್ತಿದ್ದಂತಹ ಸುಡುಮಣ್ಣಿನ ತಯಾರಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲು ನಾನು ಬಯಸುತ್ತೇನೆ. ಸುಡುಮಣ್ಣು ತಯಾರಿಸಲು ಬೇಕಾದ ವಸ್ತುಗಳು ಅವುಗಳು ಯಾವುದೆಂದರೆ ಒಣಗಿದ ಎಲೆಗಳು, ಒಣಗಿದ ತೆಂಗಿನ ಗರಿಗಳು, ಗಿಡಗಂಟಿಗಳು, ಕಟ್ಟಿಗೆ ತುಂಡುಗಳು ಹಾಗೂ ಫಲವತ್ತತೆಯ ಮಣ್ಣು. ತಳಹಂತದಲ್ಲಿ ಕಸಕಡ್ಡಿ, ಗಿಡಗಂಟಿಗಳು, ಕಟ್ಟಿಗೆ ತುಂಡು ಇವುಗಳ ಮಿಶ್ರಣದ ರಾಶಿಯನ್ನು ಮಾಡುವುದು. ಹಾಗೆಯೇ ಅದರ ಮೇಲೆ ಫಲವತ್ತತೆಯ ಮಣ್ಣನ್ನು ಹಾಕುವುದು. ಹೀಗೆ ಒಂದರ ಮೇಲೆ ಒಂದರಂತೆ 4-5 ಸ್ಟೆಪ್ ಮಾಡಿ ದೊಡ್ಡ ಒಂದು ರಾಶಿಯನ್ನು ಮಾಡುವುದು. ಇವೆಲ್ಲವುಗಳ ಮಿಶ್ರಣದ ದೊಡ್ಡ ರಾಶಿಯ ಮೇಲೆ ಸಂಜೆ ಹೊತ್ತು ಬೆಂಕಿಯನ್ನು ಕೊಡಬೇಕಾಗುತ್ತದೆ. ಸುಮಾರು 10 ದಿನಗಳ ಕಾಲ ಉರಿದು ನಂತರ ಸುಡುಮಣ್ಣು ತಯಾರಾಗುತ್ತದೆ. ಸಾಧಾರಣವಾಗಿ ಬೇಸಿಗೆ ಸಮಯದಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಈ ಸುಡುಮಣ್ಣು ತಯಾರು ಮಾಡುತ್ತಾರೆ. ಮಳೆ ಬರಲು ಪ್ರಾರಂಭವಾಗುವಾಗ ಈ ಸುಡುಮಣ್ಣನ್ನು ಕೃಷಿಗೆ ಬಳಸಲಾಗುವುದು. ಹಾಗೆಯೇ ತರಕಾರಿ, ಹೂವಿನ ಗಿಡಗಳಿಗೆ, ಕಂಗು ತೆಂಗುಗಳಿಗೆ ಈ ಸುಡುಮಣ್ಣು ಬಹಳ ಉಪಯುಕ್ತವಾಗಿದೆ. ಈ ಸುಡುಮಣ್ಣು ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಾಗೂ ಮಣ್ಣಿನಲ್ಲಿ ಇರುವ ಹಾನಿಕಾರಕ ಅಂಶವನ್ನು ನಿವಾರಿಸುವಂತಹ ಶಕ್ತಿ ಇದೆ. ಹಾಗೆಯೇ ಗಿಡಗಳಿಗೆ ಹೆಚ್ಚಿನ ಬೇರು ಬರಲು ಕೂಡ ಅನುಕೂಲವಾಗುತ್ತದೆ. ಸುಡುಮಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಇದ್ದು ಸಸ್ಯಗಳ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಇದರಲ್ಲಿ ಕಾರ್ಬನ್ ಅಂಶವೂ ಕೂಡ ಇದೆ. ಮಣ್ಣಿನ ಸಡಿಲತೆಗೆ ಹಾಗೂ ಸಸ್ಯಗಳ ಬೆಳವಣಿಗೆಗೆ ಇದು ತುಂಬ ಅನುಕೂಲವಾಗಿದೆ. ಹೀಗೆ ಸಿದ್ಧವಾದಂಥ ಸುಡುಮಣ್ಣು ಈಗ ನಮ್ಮ ತೋಟಕ್ಕೆ ಹಾಕುವಂಥ ಕೆಲಸ ನಡೆಯುತ್ತಿದೆ. ಈ ಸುಡುಮಣ್ಣನ್ನು ಗೋಣಿ ಚೀಲದಲ್ಲಿ ತುಂಬಿಸಿ ನಂತರ ತೋಟಕ್ಕೆ ಕೊಂಡು ಹೋಗಿ ಅರ್ಧ ಬುಟ್ಟಿಯಷ್ಟು ಪ್ರತಿಯೊಂದು ಗಿಡದ ಬುಡದ ಸುತ್ತಲೂ ಹಾಕಲಾಗುವುದು. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.